ಈ ಹೆಸರು ಕೇಳಿದ ತಕ್ಷಣ ಎಷ್ಟೋ ಮನೆ ಓನರ್ಗಳಿಗೆ, ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೆ, ಪ್ರಾಪರ್ಟಿ ಓನರ್ಗಳಿಗೆ ಒಂಥರ ಭಯನೇ ಆಗೋಗ್ಬಿಡುತ್ತೆ. ಈ ಭಯ ಯಾಕೆ ಅಂದರೆ, ಕೆಲವೊಂದೆರಡು ವರ್ಷಗಳ ಹಿಂದೆ ಒಂದು ಹೊಸ ರೂಲ್ಸ್ನ ಜಾರಿ ಮಾಡಿದ್ರು. ಅದೇನಪ್ಪ ಅಂದರೆ, ಈ ರಾಜಕಾಲುವೆ ಅಕ್ಕಪಕ್ಕ 50 ಮೀಟರಷ್ಟು ಜಾಗನ ಬಿಡಬೇಕು ನೀವೇನಾದರೂ ಮನೆ ಕಟ್ಟಬೇಕು ಅಂದರೆ ಅಂತ. ಈಗೇನಾಯಿತು, ಯಾರೆಲ್ಲ ಸೈಟ್ ತಾಣಿದ್ರು, ಮನೆ ಕಟ್ಟಿದ್ರು ಅಂಥ ಪ್ರಾಪರ್ಟಿಗಳಿಗೆ ಮನೆ ಹೋಗೋ ಭಯ ಬಂತು, ಪ್ರಾಪರ್ಟಿ ಕಳ್ಕೊಳ್ಳೋ ಅಂಥ ಭಯ ಶುರುವಾಗಿತ್ತು. ಎಷ್ಟೋ ಮನೆಗಳನ್ನ ಡೆಮೊಲಿಷ್ ಮಾಡಿರೋ ಅಂಥ ವಿಡಿಯೋಸ್ ಕೂಡ ಯೂಟ್ಯೂಬಲ್ಲಿದೆ. ಎಷ್ಟೋ ನ್ಯೂಸ್ ಚಾನಲ್ಗಳು ಇದನ್ನ ಕವರ್ ಕೂಡ ಮಾಡಿದ್ರು. ಎಷ್ಟೋ ಕುಟುಂಬಗಳು ಅವ್ರವ್ರ ಮನೆ ಕಳ್ಕೊಂಡ್ವು. ಈಗ ಅಂಥದ್ದೇ ರಾಜಕಾಲುವೆ ಅಡಿಲಿ ಒಂದು ತಿದ್ದುಪಡಿ ತಂದಿದ್ದಾರೆ. ಆ ತಿದ್ದುಪಡಿ ಹೆಸರೇ ಝೋನಲ್ ರೆಗ್ಯುಲೇಷನ್ ಆಫ್ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ 2025. ಈ ಒಂದು ತಿದ್ದುಪಡಿ ತಂದಿದ್ದು 15/10/2025. ಇದು ಗಜೆಟ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇನ್ನೇನು ಇದು ರೂಲ್ಸ್ ಆಗೋದಕ್ಕೆ ಒಂದೆರಡು ದಿನಗಳ ಅಥವಾ ಕೆಲವು ತಿಂಗಳುಗಳ ಅಂತರ ಇದೆ ಅಷ್ಟೇ. ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟು. ಪ್ರಾಪರ್ಟಿ ಓನರ್ಗಳಿಗೆ, ಮನೆ ಓನರ್ಗಳಿಗೆ, ಇಲ್ಲ ಯಾರಾದರೂ ಜಮೀನಿರೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದರೆ, ರಾಜಕಾಲುವೆ ಸ್ಟಾಮ್ ವಾಟರ್ ಡ್ರೈನ್ ಅಂತಾರೆ ಇದನ್ನ. ಇದಕ್ಕೆ ಬಫರ್ ಝೋನು, ಹಳೆ ಬಫರ್ ಝೋನು ಮತ್ತು ಹೊಸ ಬಫರ್ ಝೋನು ಹೊಸದಾಗೆ 2025 10/15ನೇ ತಾರೀಕು ಈ ಒಂದು ಹೊಸ ಗಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಈ ಗಜೆಟ್ ನೋಟಿಫಿಕೇಷನಲ್ಲಿ ಏನಿದೆ ಅಂದರೆ, ರಾಜಕಾಲುವೆ ಸ್ಟಾಮ್ ವಾಟರ್ ಡ್ರೈನ್ ಬಫರ್ ಝೋನ್ನ ಕಮ್ಮಿ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಹಳೆ ಬಫರ್ ಝೋನ್ ಎಷ್ಟಿತ್ತು, ಹೊಸದಾಗೆ ಗಜೆಟ್ ನೋಟಿಫಿಕೇಷನಲ್ಲಿ ಹೊರಡಿಸಿರೋ ಅಂಥ ಬಫರ್ ಝೋನ್ ಎಷ್ಟಿದೆ, ಇದರಿಂದ ಭೂಮಾಲೀಕರಿಗೆ, ಮನೆ ಓನರ್ಗಳಿಗೆ, ಇಲ್ಲ ಅಂದರೆ ಬಿಲ್ಡಿಂಗ್ ಓನರ್ಗಳಿಗೆ ಏನೆಲ್ಲ ಲಾಭ ಇದೆ ಅನ್ನೋದನ್ನ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಓಲ್ಡ್ ಬಫರ್ ಝೋನು, ಈ ರಾಜಕಾಲುವೆಗೆ ಹಳೆ ಬಫರ್ ಝೋನ್ ಎಷ್ಟು ಸೆಟ್ ಮಾಡಿದರು ಕೆಲವು 1-2 ವರ್ಷಗಳ ಹಿಂದೆ. ಆಗ ಎಷ್ಟೋ ಜನ ಮನೆ ಕಳ್ಕೊಂಡ್ರು. ಆ ಒಂದು ಬಫರ್ ಝೋನ್ನ ಕ್ಲೀನಾಗಿ ನೋಡೋಣ. ಫಸ್ಟು ಪ್ರೈಮರಿ ಡ್ರೈನ್ಗಳಿಗೆ 50 ಮೀಟರ್ ಇತ್ತು, ಸೆಕೆಂಡರಿ ಡ್ರೈನ್ಗಳಿಗೆ 35 ಮೀಟರು, ಟ್ರೆಷರಿ ಡ್ರೈನ್ಗಳಿಗೆ 25 ಮೀಟರು. ಈಗ ಹೊಸ್ದಾಗೆ ತಂದಿರೋ ಅಂಥ ರೂಲ್ಸಲ್ಲಿ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಈ ಎಲ್ಲ ಒಂದು ಡೀಟೇಲ್ಸ್ನು ಈಗ ಬರೋ ನೆಕ್ಸ್ಟು ಸ್ಟೆಪ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸ ಗಜೆಟ್ ನೋಟಿಫಿಕೇಷನ್ನು 2025 15ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಹೊರಡಿಸಿದ್ದಾರೆ ಈ ಒಂದು ನೋಟಿಫಿಕೇಷನ್ನ. ಈ ಒಂದು ನೋಟಿಫಿಕೇಷನ್ ಪ್ರಕಾರ ಹಳೆ ಒಂದು ಬಫರ್ ಝೋನ್ನ ರೂಲ್ಸ್ ಏನಿತ್ತು ಅದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ಪ್ರೈಮರಿಗೆ 15 ಮೀಟರು, ಸೆಕೆಂಡರಿಗೆ 10 ಮೀಟರು, ಟ್ರೆಷರಿಗೆ ಬರೀ 5 ಮೀಟರ್ ಬಫರ್ ಝೋನ್ ಇಟ್ಟಿದ್ದಾರೆ. ಇದರಿಂದ ತುಂಬಾ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಯಾವುದು ರಾಜಕಾಲುವೆ ಬಫರ್ ಝೋನ್ನಲ್ಲಿ. ಈಗ ಹಳೆ ಒಂದು ಬಫರ್ ಝೋನ್ ಇತ್ತು ಮತ್ತು ಹೊಸ್ದಾಗೆ ಏನು ಬಫರ್ ಝೋನ್ ಕೊಟ್ಟಿದ್ದಾರೆ ಅದ್ರ ಕಂಪ್ಯಾರಿಸನ್ ನೋಡೋಣ. ಹಳೇದರಲ್ಲಿ ಪ್ರೈಮರಿಗೆ 50 ಮೀಟ್ರ್ ಇಟ್ಟಿದ್ರು, ಈಗ 15 ಮೀಟ್ರಿಗೆ ರೆಡ್ಯೂಸ್ ಮಾಡಿದ್ದಾರೆ. ಸೆಕೆಂಡ್ರಿಗೆ 35 ಮೀಟರ್ ಇಟ್ಟಿದ್ರು, ಸೆಕೆಂಡರಿ ಡ್ರೈನ್ಸ್ಗೆ ಈಗ 10 ಮೀಟ್ರ್ ಇಟ್ಟಿದ್ದಾರೆ. ಟ್ರೆಷರಿ ಡ್ರೈನ್ಸ್ಗೆ 25 ಮೀಟ್ರ್ ಇತ್ತು, ಈಗ ಜಸ್ಟ್ 5 ಮೀಟ್ರು. ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಬೋದು. ಸ್ಮಾಲ್ ಡ್ರೈನ್ಸು ಟ್ರೆಷರಿ ಡ್ರೈನ್ಸಿಗೆ ಹೋಗ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಮೋರಿ ಅಂಥವು ಟ್ರೆಷರಿ ಡ್ರೈನ್ಸ್ಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಬಫರ್ ಝೋನ್ ಏನೂ ಇಟ್ಟಿಲ್ಲ. ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 0 ಮೀಟರ್ಸ್, ಯಾವುದೇ ಬಫರ್ ಝೋನು ಇಲ್ಲ ಟ್ರೆಷರಿಗೆ ಹೋಗೋವಂಥ ಚಿಕ್ಕ ಚಿಕ್ಕ ಡ್ರೈನ್ಸ್ಗಳಿಗೆ. ಹಾಗಿದ್ರೆ ನಿಮಗೊಂದು ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು, ಪ್ರೈಮರಿ ಡ್ರೈನ್ಸ್ ಅಂದರೆ ಏನು, ಸೆಕೆಂಡರಿ ಡ್ರೈನ್ಸ್ ಅಂದರೆ ಏನು, ಟ್ರೆಷರಿ ಡ್ರೈನ್ಸ್ ಅಂದರೆ ಏನು, ಇವನ್ನ ಹೆಂಗೆ ನಾವು ಕಂಡುಹಿಡಿಯೋದು ಅಂತ. ಪ್ರೈಮರಿ ಡ್ರೈನ್ಸ್ಗೆ 12 ಮೀಟ್ರಿಂದ 30 ಮೀಟರ್ ಅಗಲ ಇರುತ್ತೆ. ಬರೀ ಅಳ್ತೆಲೆ ನೋಡೋಕ್ಕಾಗಲ್ಲ, ಆ ಮೋರಿ 12 ಮೀಟ್ರ್ ಇದೆಯಾ 30 ಮೀಟ್ರ್ ಇದೆಯಾ ಅಂತ ಒಂದೊಂದು ಅಕ್ವೈರ್ ಮಾಡಿಬಿಟ್ಟಿರ್ತಾರೆ. ಮನೆಯವರಾಗ್ಬೋದು, ಜಮೀನವರಾಗ್ಬೋದು, ತುಂಬ ವರ್ಷಗಳಿಂದ ಮುಂಚೆ ನೀವು ನಿವೇಶನ ಪಡ್ಕೊಳ್ಳೋದಕ್ಕೂ ಮುಂಚೆನೇ ಅಕ್ವೈರ್ ಮಾಡಿಬಿಟ್ಟಿರ್ತಾರೆ, ನಿಮಗೆ ಅದು ಗೊತ್ತಾಗಲ್ಲ. ಹಾಗಾಗಿ ಈ ಪ್ರೈಮರಿ ಡ್ರೈನ್ಸ್ನ ಕಂಡುಹಿಡಿಯೋದಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಮೇಯ್ನಾಗೆ ಈ ಪ್ರೈಮರಿ ಡ್ರೈನ್ಸು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ
ಕನೆಕ್ಟ್ ಮಾಡ್ತಾ ಇರ್ತವೆ, ಅಂದರೆ ಕೋಡಿ ಬೀಳೋ ಅಂಥ ದೊಡ್ಡ ದೊಡ್ಡ ಮೋರಿಗಳು ಪ್ರೈಮರಿ ಡ್ರೈನ್ಸ್ ಆಗುತ್ತೆ. ಅದು ಅಲ್ಲದೆ ಒಂದು ಕೆರೆಯಿಂದ ಇನ್ನೊಂದು ನದಿಗಳಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಕೆರೆ ನೀರನ್ನ ಎತ್ಕೊಂಡೋಗಿ ನದಿ ಡ್ರೈನ್ಸಿಗೆ ಬಿಡ್ತಾ ಇರ್ತಾರೆ, ಅವು ಪ್ರೈಮರಿ ಡ್ರೈನ್ಸ್ ಆಗುತ್ತೆ. ಈ ಪ್ರೈಮರಿ ಡ್ರೈನ್ಸ್ ಒಳಗಡೆ ಯಾವಾಗ್ಲೂ ನೀರು ಹರಿತಾನೆ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈನ್ಸು ಹರಿತಾ ಇರುತ್ತೆ. ಈ ಒಂದು 3 ನೀವು ಫಿಲ್ಟರ್ ಯೂಸ್ ಮಾಡಿ ಈ ಡ್ರೈನ್ನ ಕಂಡುಹಿಡಿಬೋದು. ಸೆಕೆಂಡರಿ ಡ್ರೈನ್ ಅಂದರೆ ಏನು? ಸೆಕೆಂಡರಿ ಡ್ರೈನ್ಗೆ ಎಷ್ಟು ಅಳತೆ ಇರುತ್ತೆ? ಈಗ ಸೆಕೆಂಡರಿ ಡ್ರೈನ್ಸ್ ಬಂದು 5ರಿಂದ 10 ಮೀಟರ್ ಇಲ್ಲ 12 ಮೀಟರ್ವರೆಗೂ ಅಗಲ ಇರುತ್ತೆ. ಈ ಒಂದು ಡ್ರೈನ್ಸು ಪ್ರೈಮರಿ ಡ್ರೈನ್ಸಿಂದ ಟ್ರೆಷರಿ ಡ್ರೈನ್ಸ್ಗೆ ಕನೆಕ್ಟ್ ಮಾಡ್ತಾ ಇರ್ತವೆ. ಅಂದರೆ ಇವು ಮೈನ್ ಡ್ರೈನ್ಸ್ ಆಗಿರೋದಿಲ್ಲ. ಒಂದು ಲೇಕಿಂದ ಹೋಗಿ ನದಿಗೆ ಕನೆಕ್ಟ್ ಮಾಡೋವಂಥದ್ದಾಗಿರಲ್ಲ. ಒಂದು ಪ್ರೈಮರಿ ಡ್ರೈನ್ಸಿಂದ ಟ್ರೆಷರಿ ಡ್ರೈನ್ಸಿಗೆ ಕನೆಕ್ಟ್ ಮಾಡುವಂಥ ಒಂದು ಡ್ರೈನ್ಸ್ ಆಗಿರ್ತವೆ. ಇವು ಅಳತೆ ಬಂದು 5 ಮೀಟ್ರಿಂದ ಒಂದು 12 ಮೀಟ್ರ್ವರೆಗೂ ಇರುತ್ತೆ. ಟ್ರೆಷರಿ ಡ್ರೈನ್ಸ್ ಬಂದು 2 ಮೀಟ್ರಿಂದ 5 ಮೀಟ್ರು ಅಗಲ ಸುತ್ತಳತೆ ಹೊಂದಿರುತ್ತೆ. ಇಂಥವು ಟ್ರೆಷರಿ ಡ್ರೈನ್ಸ್ ಆಗುತ್ತೆ. ಬರೀ ಇಷ್ಟೇ ಒಂದು ಕ್ರೈಟೀರಿಯಾ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂದರೆ ನೀವು ನಿಮ್ಮ ಲೋಕಲ್ ಅಥಾರಿಟಿಗೆ ಹೋಗಿ ಅಲ್ಲೇ ನೀವು ವಿಚಾರಿಸ್ಕೋಬೇಕು. ಈ ಒಂದು ಡೀಟೇಲ್ಸ್ನ ಅಥೆಂಟಿಕ್ ಮಾಡ್ಕೋಬೇಕು. ಅಂದರೆ ಇದು ಜಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ, ಒಂದು ರಫ್ ಕ್ಯಾಲ್ಕುಲೇಷನ್ ನಿಮಗೆ ಏನಿರ್ಬೋದು ಅಂತ. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಗೋರ್ಮೆಂಟು ಈ ಒಂದು ಹೊಸ ರೂಲ್ಸ್ನ ಯಾಕೆ ಚೇಂಜ್ ಮಾಡ್ತು? ಇದನ್ನು ನೋಡಬೇಕು ಅಂದರೆ ಫಸ್ಟು ಅರ್ಬನ್ ಡೆವಲಪ್ಮೆಂಟು. ಈಗ ಒಂದು ಸಿಟಿ ಬೆಳಿಬೇಕು ಅಂದರೆ ಅದಕ್ಕೆ ಜನ ಬರಬೇಕು, ಇರಬೇಕು, ಎಲ್ಲರೂ ಸೌಕರ್ಯ ಇರೋಕ್ಕಾಗಲ್ಲ. ನಮ್ಮ ಇಂಡಿಯಾ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇರೋವಂಥ ಪ್ರದೇಶ. ಇವರು ಡೆವಲಪ್ ಆಗಬೇಕು ಅಂದರೆ ಈ ಒಂದು ರೂಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪಬ್ಲಿಕ್ ಅಬ್ಜೆಕ್ಷನ್ಸ್ ಕೂಡ ಜಾಸ್ತಿನೇ ಇತ್ತು ಈ ಒಂದು ಮ್ಯಾಟರಲ್ಲಿ. ನಿಮಗೆ ಗೊತ್ತೇ ಇದೆ ಎಷ್ಟು ಸ್ಟ್ರೈಕ್ಸ್ ಆಯಿತು, ಎಷ್ಟು ಜನ ಮನೆ ಕಳ್ಕೊಂಡ್ರು ಅನ್ನೋದೆಲ್ಲ. ಈ ಒಂದು ಅಬ್ಜೆಕ್ಷನ್ನು ತಲೆಯಲ್ಲಿಟ್ಕೊಂಡು ಸರ್ಕಾರ ಈ ಒಂದು ಡಿಸಿಷನ್ ಬಂದಿದೆ. ಇದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ತೀನಿ. ನನಗೂ ಇದರಿಂದ ಸ್ವಲ್ಪ ಖುಷಿಯಾಗಿದೆ. ಯಾಕೆಂದರೆ 50 ಮೀಟ್ರು, 35 ಮೀಟ್ರು, 25 ಮೀಟ್ರು ಅನ್ನೋದು ತುಂಬಾ ಲಾರ್ಜ್ ಅಮೌಂಟು. ಇಂಥ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಇರೋಂಥ ಜಾಗದಲ್ಲಿ ಅದು ನಾಟ್ ಅಚೀವೇಬಲ್. ಇದು ಸ್ವಲ್ಪ ಅಚೀವೇಬಲ್ ಅನಿಸುತ್ತೆ. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ಗಳು ಕೂಡ ತುಂಬ ಸ್ಟಕ್ ಆಗೋಗ್ಬಿಟ್ಟಿದೆ. ಈ ಒಂದು ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ರಾಜಕಾಲುವೆ ಇದ್ದೇ ಇದೆ, ಎಲ್ಲೂ ರಾಜಕಾಲುವೆ ಇಲ್ಲ ಅನ್ನಂಗಿಲ್ಲ. ಒಂದೊಂದು ಕಡೆ ಯಾವ ರೀತಿ ಇದೆ ಅಂದರೆ ಪ್ರೈಮರಿ ಡ್ರೈನೇ ಇರುತ್ತೆ, ಆದರೆ ಹೋಗ್ತಾ 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 ಅದು ಸೆಕೆಂಡರಿ ಥರ ಸಣ್ಣ ಆಗಿರುತ್ತೆ, ಇಲ್ಲ ಫಸ್ಟಲ್ಲಿ ಸಣ್ಣ ಇರುತ್ತೆ, ಹೋಗ್ತಾ ಹೋಗ್ತಾ ದೊಡ್ಡದಾಗಿರುತ್ತೆ. ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಈ ಒಂದು ಬಫರ್ ಝೋನ್ ಚೇಂಜ್ ಮಾಡಿರೋದು ತುಂಬಾ ಒಳ್ಳೆಯದು ಅನ್ಬೋದು. ಹೊಸ್ದಾಗೆ ರಿವೈಸ್ಡ್ ಮ್ಯಾಪ್ಸ್ನ ಬಿಟ್ಟಿದ್ದಾರೆ. ಮತ್ತು ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಈ ಒಂದು ಸುತ್ತೋಲೆನ ಒಡಿಸಿರೋ ಥರ ಕಾಣಿಸುತ್ತೆ. ಆವಾಗ ಅದು ಯಾರೋ DC ಬಂದು ಈ ಒಂದು ತೊಂದರೆನ ಕ್ರಿಯೇಟ್ ಮಾಡಿದರು. ಇದೊಂದು ತುಂಬಾ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಈ ಒಂದು ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಅದು ಯಾರೋ ಬಿಟ್ಟಿದ್ರಲ್ಲ ಪುಣ್ಯಾತ್ಮ, ಅವ್ನು ಕೊಟ್ಟಿರೋ ಅಂಥ ಪ್ರಾಬ್ಲಮ್ನ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಮನೆ ಕಳ್ಕೊಂಡ್ರು, ಅದೆಷ್ಟೋ ಜನ ಆರೋಗ್ಯ ಕಳ್ಕೊಂಡ್ರು, ತುಂಬ ಪ್ರಾಬ್ಲಮ್ ಅನುಭವಿಸಿದ್ರು ಈ ಒಂದು ರಾಜಕಾಲುವೆ ಮ್ಯಾಟ್ರಲ್ಲಿ. ಮತ್ತು ಇನ್ನೊಂದೇನು ಅಂದರೆ ಕೋರ್ಟ್ ಡೈರೆಕ್ಷನ್ಸು ಎಲ್ಲನೂ ಕನ್ಸಿಡರ್ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನ್ನ ಓಡಿಸಿದ್ದಾರೆ. ಇದರಿಂದ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಫ್ಲಡ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಇದರಿಂದ ಲ್ಯಾಂಡ್ ಓನರ್ಸ್ಗೆ ಏನು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಅಂತ ನೋಡೋದಾದರೆ, ಹೊಸ್ದಾಗಿ ಬಂದಿರೋ ಅಂಥ ರೂಲ್ಸ್ಗಳನ್ನ ತಿಳ್ಕೋಬೇಕು ಲ್ಯಾಂಡ್ ಓನರ್ಸು. ಓಕೆ, ನಾವೆಷ್ಟು ಅಕ್ವೈರ್ ಆಗಿದೆ, ಈ ಒಂದು ಡ್ರೈನ್ನ ಸುತ್ತಳತೆ ಎಷ್ಟಿದೆ ಅಂತ ಎಲ್ಲ ಅರ್ಥ ಮಾಡ್ಕೋಬೇಕು. ಆ ಒಂದು ಅರ್ಥ ಮಾಡಿಸೋ ಪ್ರಯತ್ನನೇ ಈ ವಿಡಿಯೋದಲ್ಲಿ ಆಗ್ತಾಯಿದೆ. ಈ ಒಂದು ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಒಂದು ಬಫರ್ ಝೋನ್ಸ್ ಇದೆಯಲ್ಲ, ನಿಮಗೆ ಫಸ್ಟು ಇತ್ತು ಏನಂದರೆ ಮೋರಿಯಿಂದ ಕಾರ್ನರಿಂದ 15 ಮೀಟರ್ಸು, ಸೆಂಟರಲ್ಲ, ಎಡ್ಜ್ ಟು ಎಡ್ಜಿಂದ 15 ಮೀಟ್ರು ಪ್ರೈಮರಿಗಾದರೆ, ಎಡ್ಜಿಂದ 10 ಮೀಟ್ರು ಸೆಕೆಂಡರಿಗೆ, ಟ್ರೆಷರಿಗಾದರೆ ಎಡ್ಜಿಂದ 5 ಮೀಟ್ರು. ಈ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ನ್ಯೂ ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಒಳಗಡೆ ನ್ಯೂ ಬಫರ್ ಝೋನು ಅಪ್ಲೈ ಆಗುತ್ತೆ. ಇದು ಗಜೆಟ್ ನೋಟಿಫಿಕೇಷನಲ್ಲಿದೆ. ಗಜೆಟ್ ನೋಟಿಫಿಕೇಷನ್ನು ರೂಲ್ ಆಗಿ ಮಾರ್ಪಾಡಾಗಿದ್ದ ತಕ್ಷಣ ಈ ಒಂದು 15 ಮೀಟರ್, 10 ಮೀಟರ್, 5 ಮೀಟರ್ ರೂಲ್ಸು ಜಾರಿಗೆ ಬರುತ್ತೆ. ಎನ್ಕ್ರೋಚ್ಮೆಂಟ್ನ ಎಲ್ಲನೂ ರಿಮೂವ್ ಮಾಡ್ತಾರೆ, ಲಾನ ಎನ್ಫೋರ್ಸ್ ಮಾಡಿ ಈ ಒಂದು ಬಫರ್ ಝೋನ್ನ ಸೆಟ್ ಮಾಡೋವಂಥ ಪ್ರಯತ್ನ ಆಗುತ್ತೆ. ಈ ಸರಿ ಅಂತೂ ತುಂಬ ಸ್ಟ್ರಿಕ್ಟ್ ಆಗವ್ರೆ.
ಹೋದ ಸರಿ ಏನೋ ಸುಮ್ಮನೆ ಬಿಟ್ಬಿಟ್ಟಿದ್ರು ಹೋಗ್ಲಿ ಬಿಡು ಅಂತ. ಬಟ್ ಈ ಸರಿ ಆ ಥರ ಆಗಲ್ಲ. 100% ಆ ಒಂದು ಬಫರ್ ಝೋನ್ನ ಸೆಟ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಬರೋ ಎಲ್ಲ ಪ್ರಾಪರ್ಟಿ ಬೈಯರ್ಸ್ ಆಗಿರ್ಬೋದು, ಹೊಸ ಬೈಯರ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು, ಜಮೀನು ಓನರ್ಗಳಾಗಿರ್ಬೋದು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ನೆಕ್ಸ್ಟು ಇದನ್ನು ಬಿಡೋ ಅಂಥ ಚಾನ್ಸೇ ಇಲ್ಲ. ಇದನ್ನ ತುಂಬ ಯೋಚನೆ ಮಾಡಿ ಈ ಒಂದು ಬಫರ್ ಝೋನ್ನ ಸೆಟ್ ಮಾಡಿದ್ದಾರೆ. ನೆಕ್ಸ್ಟು ಪ್ರಾಪರ್ಟಿ ತಗೋಬೇಕಾದ್ರೆ ನೀವು 15 ಮೀಟರ್ ದೂರದಲ್ಲೇ ತಗೊಳ್ಳಿ. ಅದು ಪ್ರೈಮರಿ ಆಗಿರಲಿ, ಸೆಕೆಂಡ್ರಿ ಆಗಲಿ, ಟ್ರೆಷರಿ ಆಗಿರಲಿ, ಸೇಫರ್ ಸೈಡು 15 ಮೀಟ್ರು ದೂರದಿಂದನೇ ತಗೊಳ್ಳಿ, ಬೆಟರು. ಸುಮ್ಮನೆ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಲೇಕ್ ಬಫರ್ ಝೋನು ಹೊಸ್ದಾಗಿ ಸೆಟ್ ಮಾಡಿದ್ರು, ಅದು ನಿಮಗೆಲ್ಲ ಗೊತ್ತಿದೆ. ಆದರೆ ಅದರಲ್ಲಿ ಯಾವುದೇ ಥರ ಚೇಂಜಸ್ಸು ಮಾಡಿಲ್ಲ. ಇದು ಬರೀ ರಾಜಕಾಲುವೆ ಡ್ರೈನ್ಸಿಗೆ ಮಾತ್ರ ಈ ರೂಲ್ಸ್ನ ಸೆಟ್ ಮಾಡಿರೋದು. ಇನ್ನು ಈ ವಿಡಿಯೋದಲ್ಲಿ ಹಳೆ ಒಂದು ಬಫರ್ ಝೋನು, ಹೊಸ ಒಂದು ಬಫರ್ ಝೋನ್ಗೆ ಇರೋ ಡಿಫ್ರೆನ್ಸ್ನ ನೋಡಿದ್ರಿ. ಎಷ್ಟೆಷ್ಟು ವ್ಯತ್ಯಾಸ ಇದೆ ಹಳೆ ಬಫರ್ ಝೋನ್ಗೂ ಹೊಸ ಬಫರ್ ಝೋನ್ಗೂ ಅಂತ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದರೂ ನನಗೆ ತಿಳಿಸಿ. ಪ್ರೈಮರಿ, ಸೆಕೆಂಡರಿ, ಟ್ರೆಷರಿ ಡ್ರೈನ್ಸ್ಗಳನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅಂತಲೂ ಟೈಮ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾವುದೇ ಡೌಟ್ಸ್ ಇದ್ದರೂ ನನಗೆ ತಿಳಿಸಿ. ಮತ್ತು ನೀವು ನನ್ನ ವಾಟ್ಸಪ್ ಗ್ರೂಪ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.